ಮಳೆ ಕಾಟ ಕೊಡ್ತಾ ಇದೆ. ಬೆಳಗ್ಗೆಯಿಂದ ಎಡೆಬಿಡದೆ ಸುರಿತಾ ಇದೆ ಮಳೆ. ಧಾರಾಕಾರ ಮಳೆಯಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ ಹಲವು ಕಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ತಗ್ಗು ಪ್ರದೇಶಗಳಲ್ಲಂತೂ ನಿಜಕ್ಕೂ ತೊಂದರೆಯಾಗಿದೆ. ನೀರು ಮನೆಗಳಿಗೆ ನುಗ್ಗಿಬಿಟ್ಟಿದೆ. ಬೆಳಗ್ಗೆಯಿಂದ ಏನು ಮಳೆಗಾಲದ ಮಳೆ ತರ ಸುರಿತಾ ಇದೆ ಬೆಂಗಳೂರಲ್ಲಿ ಮಳೆ. ಜನ ಹೈರಾಣಾಗೋಗಿದ್ದಾರೆ. ಕಳೆದ ವರ್ಷ ನೀರಿಲ್ಲದೆ ಬೆಂಗಳೂರಲ್ಲಿ ವಾಟರ್ ಟ್ಯಾಂಕ್ ಎಲ್ಲ ಓಡಿಸಬೇಕಾಯ್ತು, ಅಷ್ಟು ಪರದಾಡಬೇಕಾಯ್ತು ಜನ. ಈ ಸಾರಿ ಬೇಸಿಗೆನಲ್ಲೇ ಮಳೆ ಸುರಿದು ಬೆಂಗಳೂರು ತನ್ನ ಎಂದಿನ ಅಚ್ಚರಿಯನ್ನ ನೀಡ್ತಾ ಇದೆ, ಶಾಕ್ ಅನ್ನ ನೀಡ್ತಾ ಇದೆ. ನೋಡಿ ನಿಮಗೆ ಯಾವ ರೇಂಜಿಗೆ ಅಂದ್ರೆ ಈ ರೀತಿ ವಾಹನಗಳ ಮೇಲೆ ಮಳೆ ಇಂದಾಗಿ ಮರ ಬಿದ್ದು ಹಾನಿ ಉಂಟಾಗಿರ್ತಕ್ಕಂಥದ್ದು. ಹಾಗೇನೆ ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ಬಿದ್ದೋಗಿದೆ. ಸಾಕಷ್ಟು ತೊಂದರೆ ಬೆಳಗ್ಗೆಯಿಂದನೂ ಸುರಿತಾನೆ ಇದೆ. ಸಾಮಾನ್ಯವಾಗಿ ಬೇಸಿಗೆ ಮಳೆ ಹೀಗೆ ನಿರಂತರವಾಗಿ ಸುರಿಯೋದಿಲ್ಲ, ಒಂದ್ಸಾರಿ ಸುರಿದು ಸ್ಟಾಪ್ ಆಗಿಬಿಡತ್ತೆ. ಬಟ್ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ರಾಜಾಜಿನಗರದಲ್ಲಿ ಮಳೆ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿದೆ. ಬೃಹತ್ ಮರ ಬಿದ್ದು ವಾಹನಗಳು ಜಖಂ ಆಗೋಗಿದೆ. ರಸ್ತೆ ಬದಿಯಲ್ಲಿ ನಿಲ್ಲಿಸಿದಂತಹ 4-5 ವಾಹನಗಳು ಜಖಂ ಆಗಿವೆ. ಬೃಹತ್ ಮರ ಬಿದ್ದು ರಸ್ತೆ ಸಂಚಾರವೇ ಬಂದ್ ಆಗಿದೆ. ಸ್ಥಳಕ್ಕೆ ಬಿಬಿಎಂಪಿ ಹಾಗೂ ಕೆಇಬಿ ಸಿಬ್ಬಂದಿ ಭೇಟಿ ನೀಡಿ ಮರ ತೆರವುಗೊಳಿಸೋದಕ್ಕೆ ಸಾಹಸ ಪಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಹಿಂಗೆ ಅಂತ ಹೇಳಕ್ಕಾಗಲ್ಲ. ಬೇಸಿಗೆನಲ್ಲಿ ಬೇಕಾದ್ರೂ ಧಾರಾಕಾರ ಮಳೆ ಸುರಿಬಹುದು, ಯಾವಾಗ ಬೇಕಾದ್ರೂ ವಾತಾವರಣ ಚೇಂಜ್ ಆಗಬಹುದು. ಇನ್ನ ಎಷ್ಟು ಮಟ್ಟಿಗೆ ಅಂದ್ರೆ ಒಂದೇ ದಿನದಲ್ಲಿ ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲ ಮೂರನ್ನೂ ನೋಡಬಹುದು ಬೆಂಗಳೂರಲ್ಲಿ. ಅಂತಹ ಪರಿಸ್ಥಿತಿ. ಇವತ್ತು ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿದೆ ಬೆಂಗಳೂರಲ್ಲಿ. ನೋಡಿ, ದೇವನಹಳ್ಳಿನಲ್ಲಿ ರಸ್ತೆ ಜಲಾವೃತವಾಗಿದೆ, ವಾಹನ ಸಂಚಾರ ಕಷ್ಟ ಆಗಿದೆ. ಸರ್ಜಾಪುರದಲ್ಲಂತೂ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಅಷ್ಟರ ಮಟ್ಟಿಗೆ ನೀರು ರಸ್ತೆ ಮೇಲೆಲ್ಲ ನೀರು ನುಗ್ಗಿಬಿಟ್ಟಿದೆ. ಇನ್ನು ಸಪ್ರೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ. ರಾಜಾಜಿನಗರದಲ್ಲಿ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಅಲ್ಲಿಂದಾನೆ, ಸ್ಥಳದಿಂದಾನೆ ಧ್ರುವ ಲೈವ್ ಇದ್ದಾರೆ. ಧ್ರುವ, ಇದು ಅತ್ಯಂತ ಅನಿರೀಕ್ಷಿತ ಬೇಸಿಗೆಗಾಲ. ಅಯ್ಯೋ ರಣ ಬಿಸಿಲು ಅಂತ ಇದ್ದವ್ರಿಗೆ ಬಿಸಿಲಿರ್ಲಿ, ಸಿಕ್ಕಾಪಟ್ಟೆ ಮಳೆ ಸುರಿಯಕ್ಕೆ ಶುರುವಾಗಿ ಹೋಯ್ತು. ವಿ ವರ್ ನಾಟ್ ಪ್ರಿಪೇರ್ಡ್. ಬೆಂಗಳೂರಲ್ಲಿ ಯಾವುದೇ ತರದ ಸಿದ್ಧತೆಗಳಿರಲಿಲ್ಲ. ಸಾಕಷ್ಟು ಅವಾಂತರ ಉಂಟಾಗಿದೆ ಅನ್ಸುತ್ತೆ. ಏನೆಲ್ಲ ಆಗಿದೆ ಧ್ರುವ? ನಿಜವಾಗ್ಲೂ ಶ್ರೀಲಕ್ಷ್ಮಿ, ಇವತ್ತು ಸುರಿದಂತ ಒಂದೇ ಒಂದು ಮಳೆ ಬಿಬಿಎಂಪಿ ಯಾವ ರೀತಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದೆ. ನಾನೀಗ ಇವತ್ತು ಈ ರಾಜಾಜಿನಗರದ 10ನೇ ಮುಖ್ಯ ರಸ್ತೆಯಲ್ಲಿದ್ದೀನಿ. ನೀವು ಗಮನಿಸ್ತಾ ಇರಬಹುದು, ಈ ಒಂದು ಬೃಹತ್ ಮರ ಧರೆಗುರುಳಿದಂತಹ ಕಾರಣಕ್ಕಾಗಿ ಅನಾಹುತ ಸಂಭವಿಸಿರೋದು ಗಮನಿಸ್ತಾ ಇದ್ದೀರಾ ನೀವು. ಈ ಮರ ಟೊಳ್ಳಾಗಿದೆ. ಇದನ್ನ ಗುರುತಿಸಿ ಇಂತಹ ಮರಗಳನ್ನ ತೆರವು ಮಾಡುವಂತ ಕೆಲಸವನ್ನ ಮಾಡಬೇಕು. ಆದ್ರೆ ಇವತ್ತು 12:30 ಸುಮಾರಿಗೆ ಈ ಒಂದು ಮರ ಏಕಾಏಕಿಯಾಗಿ ಧರೆಗುರುಳಿದೆ. ಅದರ ಪರಿಣಾಮವಾಗಿ ಇದರ ಕೆಳಗೆ ನಿಂತಿದ್ದಂತಹ ಬೈಕು ಹಾಗೆ ಕಾರು, ಅದಾದ ನಂತರ ಈ ಕರೆಂಟ್ ಕಂಬಗಳು ಹಾಗೆ ಕೇಬಲ್ ವೈರ್ಗಳು ಎಲ್ಲವೂ ಕೂಡ ಕೆಳಗೆ ಬಿದ್ದಿದ್ದಾವೆ. ನೀವು ಗಮನಿಸ್ತಾ ಇರಬೇಕು, ಈ ಒಂದು ಮರ ನೋಡಿ ಇದೇ ಬಿದ್ದಿರುವಂತದ್ದು. ಇದನ್ನ ಸದ್ಯ ಬಿಬಿಎಂಪಿ ಅವರು ಬಂದು ತೆರವು ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈ ಟೊಳ್ಳಾಗಿರುವಂತಹ ಮರವನ್ನ ಇದು ಒಂದು ಚಿಕ್ಕ ಗಾಳಿಗಾಗಿ ಕಾಯ್ತಾ ಇತ್ತು ಅನ್ಸುತ್ತೆ. ಆದ್ರೆ ಅದೃಷ್ಟವಶಾತ್ ಯಾರು ಕೂಡ ಈ ಒಂದು ಸ್ಥಳದಲ್ಲಿ ಇರಲಿಲ್ಲ, ಯಾರೇ ಜನರು ಓಡಾಡ್ತಾ ಇರಲಿಲ್ಲ. ಅದರಿಂದಾಗಿ ಒಂದು ಅನಾಹುತ ತಪ್ಪೋಗಿದೆ. ಆದ್ರೂ ಕೂಡ ಈ ಒಂದು ಚಿಕ್ಕ ಮಳೆಗೆ ಅದು ಕಾಯ್ತಾ ಇತ್ತು ಅನ್ಸುತ್ತೆ. ಇನ್ನೇನಾದ್ರೂ ನಿರಂತರವಾಗಿ ಮಳೆ ಬಂದ್ರೆ, ರೆಗ್ಯುಲರ್ ಆಗಿ ಮಳೆ ಬಂದ್ರೆ ಏನ್ ಕತೆ ಅಂತ. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಬೆಂಗಳೂರಿನಲ್ಲಿ ಮರ ಬಿದ್ದು ಬಾಲಕಿಯೋರ್ವಳು ಮೃತಪಟ್ಟಿರುವಂತಹ ಘಟನೆ ನಡೆದಿತ್ತು. ಅದಾದ ನಂತರ ಅವರು ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನ ಏನಾದ್ರೂ ಬಿಬಿಎಂಪಿ ಮಾಡ್ತಾ ಇಲ್ಲ. ಲೈವ್ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಕರೆಂಟ್ ಕಂಬ ಬಿದ್ದಿರೋದು. ಈ ಒಂದು ರಸ್ತೆ ಏನಿದೆ 10ನೇ ಮುಖ್ಯ ರಸ್ತೆಯ ಏನು 2ನೇ ಬ್ಲಾಕ್ ರಾಜಾಜಿನಗರ, ಇಲ್ಲಿ ಈ ತರಹದ ಅನಾಹುತ ಆಗಿದೆ. ಈ ಒಂದು ಚಿಕ್ಕ ಮಳೆ, ಒಂದು ಗಾಳಿ ಸಹಿತ ಮಳೆ ಅಂದ್ರೆ ಇವತ್ತು ಬೆಳಗ್ಗೆ ಶುರುವಾದಂತಹ ಮಳೆಗಿಂದ ಈ ಅನಾಹುತ ಆಗಿರುವಂತಹದ್ದು. ಆದ್ರೆ ಬಿಬಿಎಂಪಿ ಏನ್ ಮಾಡ್ತಾ ಇದೆ, ಅವರಿಗೆ ಎಚ್ಚರಿಕೆಯ ಗಂಟೆ ಇದು ಅಂತ ಹೇಳ್ಬೋದು. ಆದ್ರೆ ಏನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿರುವಂತಹದ್ದು. ಈಗ ಸದ್ಯ ಸ್ಥಳಕ್ಕೆ ಟ್ರಾಫಿಕ್ ಪೊಲೀಸರು, ಬೆಸ್ಕಾಂ ಸಿಬ್ಬಂದಿ, ಬಿಬಿಎಂಪಿ ಸಿಬ್ಬಂದಿ ಬಂದು ಈ ಮರವನ್ನ ತೆರವು ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಟ್ರಾಫಿಕ್ ಅನ್ನ ಕ್ಲಿಯರ್ ಮಾಡಿದ್ದಾರೆ. ಇಲ್ಲಿ ಪ್ರಶ್ನೆ ಇದಲ್ಲ, ಮರ ಬೀಳುವ ಮೊದಲೇ ಅದನ್ನ ಅಲರ್ಟ್ ಆಗಿ ಸರಿ ಮಾಡಬೇಕು ಅನ್ನುವಂಥದ್ದು. ಮರ ಬಿದ್ದ ನಂತರ ಅದನ್ನ ತೆರವು ಮಾಡೋದು, ಯಾರಿಗಾದ್ರೂ ಹಾನಿ ಆದ ನಂತರ ಪರಿಹಾರವನ್ನ ನೀಡೋದು ಅದು ಅವ್ರ ಕೆಲಸ ಅಲ್ಲ. ಈ ಅನಾಹುತ ಆಗುವ ಮುನ್ನವೇ ಎಚ್ಚೆತ್ತುಕೊಂಡು ಮರಗಳ ಸರ್ವೆಯನ್ನ ಮಾಡಿ ಏನು ಅನಾಹುತ ಆಗದ ಇರೋ ರೀತಿ ಅದನ್ನ ತಡಿಬೇಕು ಅನ್ನೋದು ಕೂಡ ಜನರ ಆಗ್ರಹ ಆಗಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್. ಈಗ ಯಾವ ರೀತಿಯಲ್ಲಿ ಬಿಬಿಎಂಪಿ ಸಿಬ್ಬಂದಿ ಅಲರ್ಟ್ ಆಗಿದ್ದಾರೆ, ಈಗ ಏನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ? ನಾಳೆ ನಡೆದಿನ ಅಕಸ್ಮಾತ್ ಈ ತರ ಮಳೆ ಬರಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ಮುನ್ನೆಚ್ಚರಿಕಾ ಕ್ರಮಗಳನ್ನ ಏನೆಲ್ಲ ಕೈಗೊಳ್ತಾ ಇದ್ದಾರೆ?
ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. 4 ವಿದ್ಯುತ್ ಕಂಬಗಳು ಸಂಪೂರ್ಣ ಜಖಮ್ ಆಗಿದೆ. ಇನ್ನು ಹಲವು ಕಡೆ ಮನೆಗಳಿಗೆ, ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ನೋಡಿ, ರಸ್ತೆ ಮೇಲೆ ಇಷ್ಟು ತುಂಬಿ ನೀರು ಹರಿತಾ ಇರತಕ್ಕಂಥದ್ದು. ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಒಂದೇ ಒಂದು ಮಳೆಗೆ, ಬೇಸಿಗೆನಲ್ಲಿ ಇದ್ದಕ್ಕಿದ್ದ ಹಾಗೆ ಬೆಳಗಿನಿಂದ ಮಧ್ಯಾಹ್ನದವರೆಗೂ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿಬಿಟ್ಟಿದೆ. ಇನ್ನು ರಾಜಾಜಿನಗರದಲ್ಲಂತೂ ಬೃಹತ್ ಮರ ಬಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ. ವೀಕ್ಷಕರೇ, ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಕಾಟ ಕೊಡ್ತಾ ಇದೆ. ಬೆಳಗ್ಗೆಯಿಂದ ಎಡೆಬಿಡದೆ ಸುರಿತಾ ಇದೆ ಮಳೆ. ಧಾರಾಕಾರ ಮಳೆಯಿಂದ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಬೆಂಗಳೂರಿನ ಹಲವು ಕಡೆ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ತಗ್ಗು ಪ್ರದೇಶಗಳಲ್ಲಂತೂ ನಿಜಕ್ಕೂ ತೊಂದರೆಯಾಗಿದೆ. ನೀರು ಮನೆಗಳಿಗೆ ನುಗ್ಗಿಬಿಟ್ಟಿದೆ. ಬೆಳಗ್ಗೆಯಿಂದ ಏನು ಮಳೆಗಾಲದ ಮಳೆ ತರ ಸುರಿತಾ ಇದೆ ಬೆಂಗಳೂರಲ್ಲಿ ಮಳೆ. ಜನ ಹೈರಾಣಾಗೋಗಿದ್ದಾರೆ. ಕಳೆದ ವರ್ಷ ನೀರಿಲ್ಲದೆ ಬೆಂಗಳೂರಲ್ಲಿ ವಾಟರ್ ಟ್ಯಾಂಕ್ ಎಲ್ಲ ಓಡಿಸಬೇಕಾಯ್ತು, ಅಷ್ಟು ಪರದಾಡಬೇಕಾಯ್ತು ಜನ. ಈ ಸಾರಿ ಬೇಸಿಗೆನಲ್ಲೇ ಮಳೆ ಸುರಿದು ಬೆಂಗಳೂರು ತನ್ನ ಎಂದಿನ ಅಚ್ಚರಿಯನ್ನ ನೀಡ್ತಾ ಇದೆ, ಶಾಕ್ ಅನ್ನ ನೀಡ್ತಾ ಇದೆ. ನೋಡಿ, ನಿಮಗೆ ಯಾವ ರೇಂಜಿಗೆ ಅಂದ್ರೆ ಈ ರೀತಿ ವಾಹನಗಳ ಮೇಲೆ ಮಳೆ ಇಂದಾಗಿ ಮರ ಬಿದ್ದು ಹಾನಿ ಉಂಟಾಗಿರ್ತಕ್ಕಂಥದ್ದು. ಹಾಗೇನೆ ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ಬಿದ್ದೋಗಿದೆ. ಸಾಕಷ್ಟು ತೊಂದರೆ ಬೆಳಗ್ಗೆಯಿಂದನೂ ಸುರಿತಾನೆ ಇದೆ. ಸಾಮಾನ್ಯವಾಗಿ ಬೇಸಿಗೆ ಮಳೆ ಹೀಗೆ ನಿರಂತರವಾಗಿ ಸುರಿಯೋದಿಲ್ಲ, ಒಂದ್ಸಾರಿ ಸುರಿದು ಸ್ಟಾಪ್ ಆಗಿಬಿಡತ್ತೆ. ಬಟ್ ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ರಾಜಾಜಿನಗರದಲ್ಲಿ ಮಳೆ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿದೆ. ಬೃಹತ್ ಮರ ಬಿದ್ದು ವಾಹನಗಳು ಜಖಮ್ ಆಗೋಗಿದೆ. ರಸ್ತೆ ಬದಿಯಲ್ಲಿ ನಿಲ್ಲಿಸಿದಂತಹ 4-5 ವಾಹನಗಳು ಜಖಮ್ ಆಗಿವೆ. ಬೃಹತ್ ಮರ ಬಿದ್ದು ರಸ್ತೆ ಸಂಚಾರವೇ ಬಂದ್ ಆಗಿದೆ. ಸ್ಥಳಕ್ಕೆ ಬಿಬಿಎಂಪಿ ಹಾಗೂ ಕೆಇಬಿ ಸಿಬ್ಬಂದಿ ಭೇಟಿ ನೀಡಿ ಮರ ತೆರವುಗೊಳಿಸೋದಕ್ಕೆ ಸಾಹಸ ಪಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಹಿಂಗೆ ಅಂತ ಹೇಳಕ್ಕಾಗಲ್ಲ. ಬೇಸಿಗೆನಲ್ಲಿ ಬೇಕಾದ್ರೂ ಧಾರಾಕಾರ ಮಳೆ ಸುರಿಬಹುದು, ಯಾವಾಗ ಬೇಕಾದ್ರೂ ವಾತಾವರಣ ಚೇಂಜ್ ಆಗಬಹುದು. ಇನ್ನ ಎಷ್ಟು ಮಟ್ಟಿಗೆ ಅಂದ್ರೆ ಒಂದೇ ದಿನದಲ್ಲಿ ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲ ಮೂರನ್ನೂ ನೋಡಬಹುದು ಬೆಂಗಳೂರಲ್ಲಿ. ಅಂಥ ಪರಿಸ್ಥಿತಿ. ಇವತ್ತು ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳಾಗಿದೆ ಬೆಂಗಳೂರಲ್ಲಿ. ನೋಡಿ, ದೇವನಹಳ್ಳಿನಲ್ಲಿ ರಸ್ತೆ ಜಲಾವೃತವಾಗಿದೆ, ವಾಹನ ಸಂಚಾರ ಕಷ್ಟ ಆಗಿದೆ. ಸರ್ಜಾಪುರದಲ್ಲಂತೂ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಅಷ್ಟರ ಮಟ್ಟಿಗೆ ನೀರು ರಸ್ತೆ ಮೇಲೆಲ್ಲ ನೀರು ನುಗ್ಗಿಬಿಟ್ಟಿದೆ. ಇನ್ನು ಸಪ್ರೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಧ್ರುವ ಲೈವ್ ಕನೆಕ್ಟ್ ಆಗಿದ್ದಾರೆ. ರಾಜಾಜಿನಗರದಲ್ಲಿ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಅಲ್ಲಿಂದಾನೆ, ಸ್ಥಳದಿಂದಾನೆ ಧ್ರುವ ಲೈವ್ ಇದ್ದಾರೆ. ಧ್ರುವ, ಇದು ಅತ್ಯಂತ ಅನಿರೀಕ್ಷಿತ ಬೇಸಿಗೆಗಾಲ. ಅಯ್ಯೋ ರಣ ಬಿಸಿಲು ಅಂತ ಇದ್ದವ್ರಿಗೆ ಬಿಸಿಲಿರ್ಲಿ, ಸಿಕ್ಕಾಪಟ್ಟೆ ಮಳೆ ಸುರಿಯಕ್ಕೆ ಶುರುವಾಗಿ ಹೋಯ್ತು. ವಿ ವರ್ ನಾಟ್ ಪ್ರಿಪೇರ್ಡ್. ಬೆಂಗಳೂರಲ್ಲಿ ಯಾವುದೇ ತರದ ಸಿದ್ಧತೆಗಳಿರಲಿಲ್ಲ. ಸಾಕಷ್ಟು ಅವಾಂತರ ಉಂಟಾಗಿದೆ ಅನ್ಸುತ್ತೆ. ಏನೆಲ್ಲ ಆಗಿದೆ ಧ್ರುವ?